ಮುಂದೆ ಪ್ರಶ್ನೆ ಕೇಳ್ತೀನಿ. ಪ್ರತಿ ಶುಕ್ರವಾರ ಸಂಜೆ ನೀವು ಉದ್ರಳ್ಳಿ ಮೇನ್ ರೋಡಲ್ಲಿ ಹೋಗಿ, ಸಂಜೆ ಶುಕ್ರವಾರ ಹೋಗಿ, ಶ್ರೀನಿವಾಸ ವೈನ್ಸೋ ಇನ್ಯಾವುದೋ ವೆಂಕಟೇಶ್ವರ ವೈನ್ಸೋ ಇನ್ಯಾವುದೋ ವೈನ್ ಸ್ಟೋರ್ ಸಂಜೆ ಪೂಜೆ ಮಾಡ್ತಿರ್ತಾರೆ, ನೋಡಿದಿರಾ? ಏನ್ ಹೇಳಿ, ನಿಂಬೆ ಹಣ್ಣು, ಅದಕ್ಕೆ ಮೆಣಸಿನಕಾಯಿ, ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾನೆ. ಯಾಕೆ ಅವ್ನು ಪೂಜೆ ಮಾಡ್ತಾನೆ? ಒಳ್ಳೇದಾಗ್ಲಿ ಅಂತ. ಏನ್ ಒಳ್ಳೇದಾಗ್ಲಿ? ಕುಡುಕರು ಜಾಸ್ತಿ ಬರ್ಲಿ ಅಂತ. ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಬಿಟ್ಟು ಅವ್ನು ಇಲ್ಲಿ ಪೂಜೆ ಮಾಡ್ದ ಅಂದ್ರೆ 20 ರೂಪಾಯಿ ಖರ್ಚು ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ಕಡಲೆಪುರ ಇಟ್ಟು ಪೂಜೆ ಮಾಡ್ದ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಏನ್ ಮಾಡ್ಬೇಕು ಇವಾಗ? ಕುಡುಕರನ್ನೆಲ್ಲ ಜಾಸ್ತಿ ಮಾಡ್ಬೇಕು, ಬನ್ರೋ ಅಂಗಡಿಗೆ ಬಂದ್ ಕುಡೀರಿ ಅಂತ. ಸರಿ, ಆಮೇಲೆ ಅವ್ನು ಕುಡ್ಕೊಂಡು ಬಂದ, ಮನೆಗೆ ಗಲಾಟೆ ಮಾಡ್ದ. ಮನೆಗೆ ಬಂದು ಗಲಾಟೆ ಮಾಡಿದ ತಕ್ಷಣ ಹೆಂಡತಿ ಅವ್ರ ಅಮ್ಮ ಏನ್ ಮಾಡ್ತಾರೆ? ಅಯ್ಯೋ ಅಮ್ಮ ಇದ್ರ ಮಗನ್ಗೆ ಕುಡ್ತಾ ಬಿಡ್ಸವ ತಾಯಿ ಅಂದ್ಬಿಟ್ಟು ಅವಳು ಏನ್ ಮಾಡಿದ್ರೆ ಮಂಗಳವಾರ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅದೇ ನಿಂಬೆಹಣ್ಣನ್ನ ಕಟ್ಟಿ ಸೊಟ್ಟ ಮಾಡಿ ಅದಕ್ಕೆ ತುಪ್ಪ ಹಾಕಿ ದೀಪ ಹಚ್ತಾಳೆ. ನನ್ನ ಮಗನಿಗೆ ಕುಡ್ತಾ ಬಿಡಿಸ್ಬಿಡು ಅಂತ ತಾಯಿ. ಹೆಂಡತಿ ಅದನ್ನ ಗಂಡನ್ ಕುಡ್ತಾ ಬಿಡಿಸು ಅಂತ. ಸೊ ಈ ಅಮ್ಮನ ಮಾತು ಕಟ್ಕೊಂಡು ಬನಶಂಕರಮ್ಮ ಕುಡ್ತಾ ಬಿಡಿಸ್ಬಿಟ್ರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಏನ್ ಮಾಡ್ಬೇಕು? ಇವರು ಯು ಸಿ ದ ಕನ್ಫ್ಯೂಷನ್. ತುಂಬಾ ಜನ ಪೂಜೆ